ನಮಸ್ತೆ ಪ್ರಿಯ ವೀಕ್ಷಕರೇ, ಆದಿಗುರು ಆಸ್ಟ್ರೋ ರೆಮಿಡೀಸ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಷಯ ಏನಪ್ಪ ಅಂತಂದರೆ, ಕೋರ್ಟ್ ಕೇಸು ತಕರಾರು. ಯಾವುದೋ ಒಂದು ಜಮೀನಿನಿಂದ ಕೋರ್ಟ್ ಕೇಸ್ಗೆ ಓಡಾಡ್ತಾ ಇದ್ದೀವಿ, ಡೈವರ್ಸ್ಗೆ ಕೋರ್ಟ್ ಕೇಸ್ಗೆ ಓಡಾಡ್ತಾ ಇದ್ದೀವಿ. ಅಕ್ಕಪಕ್ಕದ ಮನೆಯವರು ಅಥವಾ ಅಕ್ಕಪಕ್ಕದ ಜಮೀನವರು ಏನೋ ಒಂದು ಕ್ಷುಲ್ಲಕ ಕಾರಣಕ್ಕೆ ತೊಂದರೆ ಮಾಡಿ ಕೋರ್ಟ್ ಕೇಸ್ಗೆ ಓಡಾಡ್ತಾ ಇದ್ದೀವಿ. ನಮ್ಮದು ಏನು ತಪ್ಪೇ ಇಲ್ಲ, ನಾವೇನು ತಪ್ಪೇ ಮಾಡಿಲ್ಲ, ಆದರೂ ನಮ್ಮ ಮೇಲೆ ಸುಳ್ಳು ಆಪಾದನೆಗಳನ್ನು ಮಾಡಿ ಕೋರ್ಟ್ ಕೇಸ್ಗೆ ಓಡಾಡ್ತಾ ಇದ್ದೀವಿ. ಯಾಕೆ ಈ ಥರ ಆಗ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ. ಒಂದು ಕೇಸ್ ಮುಗಿದ್ರೆ ಇನ್ನೊಂದು ಕೇಸ್, ಒಂದು ಸಮಸ್ಯೆ ಹೋದರೆ ಇನ್ನೊಂದು ಸಮಸ್ಯೆ, ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ. ಕಷ್ಟ ಆಗ್ತಾ ಇದೆ. ಕೆಲವರು ಇರ್ತಾರೆ, ಹೇಗಪ್ಪ ಇರುತ್ತೆ ಅಂತಂದರೆ, ಒಬ್ಬ ವ್ಯಕ್ತಿ ನಮಗೆ ಸಿಕ್ಕಿದ್ರು, ತಿಂಗಳಿಗೆ 31 ದಿನ, ಅದರಲ್ಲಿ 20 ದಿನ ಕೋರ್ಟ್ಗೆ ಹೋಗ್ತಾನಂತೆ. ಹೆಂಗಿದೆ ನೋಡಿ, ಅವ್ನು ದುಡಿಯೋದು ಯಾವಾಗ, ಅವ್ನು ತಿನ್ನೋದು ಯಾವಾಗ, ಈ ರೀತಿ ಮಾಡಿದ್ದಾರೆ ಎಲ್ಲರೂ ಸೇರಿ. ಅವ್ರಿಗೆ ದಿನ ಬೆಳಗ್ಗೆ ಎದ್ರೆ ಕೋರ್ಟ್ಗೆ ಹೋಗ್ಬೇಕು. ಆ ಕೋರ್ಟ್ಗಳಿಗೆ ಹೋದ್ರಂತೂ ಇಡೀ ದಿನ ಮುಗಿದೋಗ್ಬಿಡುತ್ತೆ. ಆ ಪರದಾಟ ಬೇಡವೇ ಬೇಡ. ಒಳ್ಳೆ ನಾಯಿನ ಚೈನ್ ಹಾಕಿ ಕಟ್ಟಾಕಿದ್ರೆ ಹೆಂಗಿರುತ್ತೆ ಆ ರೀತಿ, ಯಾವಾಗ ಕರೀತಾರೋ ನಮ್ಮನ್ನು, ಯಾವಾಗ ಕರೀತಾರೋ ಅಂತ ಕಾಯ್ಕೊಂಡಿರ್ತಾರೆ. ಅರ್ಧ ಜೀವನ ಅಲ್ಲೇ ಕಳೆದೋಡ್ಬೇಕು. ಎಷ್ಟೋ ಜಮೀನು ಕೇಸ್ಗಳು, ಸೈಟ್ಗಳು ಕೇಸು, ಮನೆಗಳ ಕೇಸ್ಗಳು 20 ವರ್ಷ 30 ವರ್ಷ ಕಳೆದ್ರೂ ಕೂಡ ಬಗೆಹರಿದಿರಲ್ಲ ಕೋರ್ಟ್ಗಳಲ್ಲಿ. ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಈ ಹೋಗು ಕೋರ್ಟ್ಗಲ್ಲಿ, ಮನೆಗೆ ಬಾ, ಅದರಿಂದ ಇನ್ನು ಸಾವಿರಾರು ರೂಪಾಯಿ, ಲಕ್ಷಾಂತರ ರೂಪಾಯಿ ಸಾಲ. ಹೋಗ್ಬೇಕು ಬರಬೇಕು ಅಂದರೆ 25 ದಿನನೂ 20 ದಿನನೂ ಕೋರ್ಟ್ಗೆ ಹೋಗಿ ಬರಬೇಕು ಅಂದರೆ ಏನು ಮಾಡ್ತಾನೆ? ದುಡಿಮೆ ಇಲ್ಲ. ಮನೇಲಿ ಯಾರೋ ಇಬ್ಬರು ದುಡಿತಾರೆ, ಸಾಕಾಗಲ್ಲ. ಲಾಯರ್ ಕೊಡೋದಕ್ಕೆ ದುಡಿಬೇಕು. ಹೀಗಾದರೆ ಏನಾಗುತ್ತೆ? ಮೈ ತುಂಬ ಸಾಲ, ಕಷ್ಟ, ದರಿದ್ರ ಎಲ್ಲ ಆರಂಭ ಆಗುತ್ತೆ. ಹೋಗ್ತಾ ಹೋಗ್ತಾ ಏನಪ್ಪ ನಮ್ಮ ಜೀವನ, ನಾವು ಯಾವ ಜನ್ಮದಲ್ಲಿ ಏನು ಪಾಪ ಮಾಡಿದ್ವೋ, ಬರೀ ಕೋರ್ಟ್ ಅಲಿಯೋದೇ ಆಗೋಗಿರುತ್ತೆ. ಈ ರೀತಿ ಸಮಸ್ಯೆಗಳಲ್ಲಿ ಬಳಲ್ತಾ ಇರುವಂಥವ್ರು ಯಾರಾದರೂ ಇದ್ದರೆ ನಿಮಗೋಸ್ಕರ ಈ ವಿಡಿಯೋ. ಯಾವುದೇ ರೀತಿ ಏನೋ ಸಮಸ್ಯೆ ಇದೆ ಅಂಥವ್ರಿಗೆ ಈ ವಿಡಿಯೋ. ಹೆಂಗಪ್ಪ ಬಗೆಹರಿಸ್ತಾರೆ ಇವರು? ಅದಕ್ಕೆ ನೋಡಿ, ಆದಿಗುರು ಆಸ್ಟ್ರೋ ರೆಮಿಡೀಸ್ ಅವ್ರ ಹತ್ರ ಒಂದು ವಿಶೇಷವಾದ ಒಂದು ಕಪ್ಪು ಕಾಣ್ತಾ ಇದೆ ನೋಡಿ. ಕಪ್ಪು ಮೈ ಅಂಜನ ಅಂತ ಕರಿತೀವಿ. ಇದು ಏನಪ್ಪ ಮಾಡುತ್ತೆ ಅಂತಂದರೆ, ನಿಮಗೆ ಕೋರ್ಟ್ ಕೇಸಿಂದ ಹೊರಗಡೆ ತೊಗೊಂಬರೋದಕ್ಕೆ ಅನುಕೂಲ ಮಾಡುತ್ತೆ. ನಿಮ್ಮ ಹತ್ರ ನ್ಯಾಯ ಇದ್ದರೆ ಮಾತ್ರನೇ ಇದು. ನೀವೇ ತಪ್ಪು ಮಾಡಿದಿರಾ, ನೀವೇ ಅನ್ಯಾಯ ಮಾಡಿದಿರಾ, ನೀವು ಕೋರ್ಟ್ ಕಲಿತಾ ಇದ್ದೀರಿ ಅಂದರೆ ಅದು ನಿಮ್ಮ ಹಣೆ ಬರ, ನಿಮ್ಮ ಕರ್ಮ. ಇದು ತಪ್ಪೇ ಇಲ್ಲ, ನಾವು ನ್ಯಾಯವಾಗಿದ್ದೀವಿ ಅಂಥವ್ರಿಗೆ ಮಾತ್ರ ಇದು. ವೀಕ್ಷಕರೇ, ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ, ನೀವು ನ್ಯಾಯಸ್ಥರಿದ್ದೀರಾ, ನೀವು ನಿಜವಾಗ್ಲೂ ನಿಮ್ಮ ಕಡೆ ನ್ಯಾಯ ಇದೆ. ಆದರೆ ನಮ್ಮ ಮೇಲೆ ಸುಳ್ಳು ಆಪಾದನೆಗಳನ್ನು ಹಾಕಿ ಕೋರ್ಟ್ಗೆ ಹಲಿಯೋಂಗೆ ಮಾಡಿದ್ದಾರೆ ಅನ್ನೋಂಥವ್ರಿಗೆ ಮಾತ್ರ ಇದು. ನೀವೇ ತಪ್ಪು ಮಾಡಿ, ನೀವೇ ಏನೋ ಒಂದು ಮಾಡಿ ಹೋಗ್ತಾ ಇದ್ದೀರಾ ಕೋರ್ಟ್ಗೆ ಅಂದರೆ ನಿಮ್ಮಂಥವ್ರಿಗಲ್ಲ. ಇದು ವಿಶೇಷವಾದ ಒಂದು ನಕ್ಷತ್ರದಲ್ಲಿ, ಒಂದು ದಿನಗಳಲ್ಲಿ ಹಲವಾರು ರೀತಿಯ ಗಿಡಮೂಲಿಕೆಗಳನ್ನು ಅರೆದು ಕಪ್ಪು ಮಾಡಿ ರೆಡಿ ಮಾಡಿರ್ತಕ್ಕಂಥ ಒಂದು ಅಂಜನ, ಕಪ್ಪು ಮೈ, ಒಂದು ಚಕ್ರವನ್ನು ಬರೆದು ಈ ಕಪ್ಪು ಇಟ್ಟು, ಮತ್ತು ಈ ಕಪ್ಪನ್ನು ನೀವು ಹಚ್ಕೊಂಡು ಹೋಗೋದಕ್ಕೆ ನಿಮಗೆ ಕೊಡ್ತೀವಿ. ಯಂತ್ರಕ್ಕೆ ಯಾವ ರೀತಿ ಪೂಜೆ ಮಾಡಬೇಕು, ನೀವು ಹೋಗೋ ದಿನ ಏನಂತ ಬೇಡ್ಕೊಂಡು ಹೋಗಬೇಕು, ಏನು ಕೇಳ್ಕೊಂಡು ಹೋಗಬೇಕು ಆ ಯಂತ್ರದ ಹತ್ರ ಅಂತ ಹೇಳ್ತೀವಿ. ಅದನ್ನೆಲ್ಲ ಹೇಳಿ ರೆಡಿ ಮಾಡಿ ಕೊಡ್ತೀವಿ. ವಿಷಯ ಏನಪ್ಪ ಅಂತಂದರೆ, ನಿಮ್ಮದು ಜಮೀನಾ, ಸೈಟಾ, ಮನೆನಾ, ಅಥವಾ ಜಗಳನ, ಅಕ್ಕಪಕ್ಕದವ್ರ ತೊಂದರೆನಾ, ಯಂತ್ರ ಮೇಲೆ ಅನ್ನೋದ್ರ ಮೇಲೆ ನಾವು ಚಕ್ರವನ್ನು ಬರೆದು ಕೊಡ್ತೀವಿ. ಎಲ್ಲ ನೋಡಿ, ಆಗಿನ ಕಾಲದಲ್ಲಿ ಇರಲಿಲ್ಲ, ಯಾವ ಕೋರ್ಟ್ ಇರಲಿಲ್ಲ, ಏನೂ ಇರಲಿಲ್ಲ. ಆದರೆ ಅವತ್ತಿನ ದಿನ ಪಂಚಾಯಿತಿ ಇತ್ತು. ಪಂಚಾಯಿತಿ ಅಂದರೆ ಈಗಿರ್ತಕ್ಕಂಥ ಪಂಚಾಯಿತಿ ಅಲ್ಲ, ಈಗ ನಡೆಯುವಂಥ ಪಂಚಾಯಿತಿ ಎಲೆಕ್ಷನ್ಗಳಲ್ಲ. ಆಗನೇ ಬೇರೆ ರೀತಿ ಪಂಚಾಯಿತಿ ನಡೀತಾ ಇತ್ತು. ಆವಾಗ
ಹೇಗಿತ್ತು ಪಂಚಾಯಿತಿ ಅಂತಂದರೆ, ಮಾತುಕತೆಯಲ್ಲಿ, ಹಾವಭಾವಗಳಲ್ಲಿ, ಮುಖಲಕ್ಷಣಗಳಲ್ಲಿ ನೋಡಿ ಕಂಡುಹಿಡಿತಾ ಇದ್ರು, ಇವನು ನಿಜ ಹೇಳ್ತಾ ಇದ್ದಾನ, ಸುಳ್ಳು ಹೇಳ್ತಾ ಇದ್ದಾನ ಅಂತ. ಅವಾಗೂ ಕೂಡ ಪಂಚಾಯಿತಿ ಇತ್ತು. ಈಗ ಅದೇ ನ್ಯಾಯಸ್ಥಾನ, ನ್ಯಾಯಾಲಯ. ಅಂದಿನ ಪಂಚಾಯಿತಿ, ಇಂದಿನ ನ್ಯಾಯಾಲಯ. ಅಲ್ಲಿ 1 ಸಲ 2 ಸಲ ಪಂಚಾಯಿತಿ ನಡೆಯುವಷ್ಟರಲ್ಲಿ ನ್ಯಾಯ ಸಿಕ್ಬಿಡ್ತಾ ಇತ್ತು. ಇವತ್ತಿನ ದಿನ ನ್ಯಾಯಾಲಯಗಳಲ್ಲಿ ನೂರಾರು ದಿನ ಹೋಗಿ ನೀವು ಅಲ್ಲಿ ನಿಂತು ಬಂದರೂ ನಿಮ್ಮ ನ್ಯಾಯ ಸಿಗೋದು ಭಾಳ ಕಷ್ಟ ಆಗಿದೆ. ಅಂಥವರಿಗೆ ನೋಡಿ ಈ ಅಂಜನಾ ಕಪ್ಪು ಮೈ ನಿಮಗೆಲ್ಲ ರೀತಿ ಸಮಸ್ಯೆಗಳಿಂದ ಬಗೆಹರಿಸುತ್ತೆ, ನ್ಯಾಯ ಕೊಡಿಸುತ್ತೆ. ನಿಮ್ಗೆ 100ಗೆ 100% ನ್ಯಾಯ ಕೊಡಿಸುತ್ತೆ, ಬೇಗ ನಿವಾರಣೆ ಆಗುತ್ತೆ. 10 ವರ್ಷದಿಂದ ಕೇಸ್ ನಡೀತಾ ಇದೆ ಸ್ವಾಮಿ, ಏನು ಮಾಡೋದು ಸ್ವಾಮಿ? ಜಾಸ್ತಿ ಅಂದರೆ 5ರಿಂದ 6 ತಿಂಗಳೊಳಗಡೆ ನಿಮಗೆ ನ್ಯಾಯ ಸಿಗೋ ಹಂಗೆ ಮಾಡುತ್ತೆ, ದಾರಿ ತೋರಿಸುತ್ತೆ. ನೋಡಿ ವೀಕ್ಷಕರೇ, ಕೆಲವರು ಕಪ್ಪು ಅಂಜನಾ ಅಂದೇಡ್ಗೆ ಹೆದರ್ಕೊಂಡು ಬಿಡ್ತಾರೆ. ಇದು ಸಾತ್ವಿಕವಾಗಿ ಮಾಡಿರ್ತಕ್ಕಂಥ ಅಂಜನಾ ಕಪ್ಪು. ಸಾತ್ವಿಕ ಅಂದರೆ ಅರ್ಥ ಮಾಡ್ಕೊತೀರಾ ಅಂತ ಅಂದ್ಕೊಂಡಿದ್ದೀನಿ. ತಾಮಸಿಕ ಅಂದರೆ ಬೇರೆ, ಸಾತ್ವಿಕ ಅಂದರೆ ಬೇರೆ. ತಾಮಸಿಕ ಮಾಡೋರು ಅವರು ಬಲಿಗಳನ್ನು ಕೊಟ್ಟು ಅದು ಇದು ಮಾಡಿ ಕಪ್ಪುನ ಅಂಜನಾನ ರೆಡಿ ಮಾಡ್ತಾರೆ. ಇದು ಬರೀ ಗಿಡಮೂಲಿಕೆಗಳಿಂದ ಮಾಡಿರ್ತಕ್ಕಂಥ ಒಂದು ಕಪ್ಪು ಅಂಜನಾ ಮಯಿ. ಬಲಿಯನ್ನು ಕೊಟ್ಟ ರೆಡಿ ಮಾಡಿರ್ತಕ್ಕಂಥ ಕಪ್ಪುಗಳು ಬರೀ ಕೆಟ್ಟದಕ್ಕೆ ಮಾತ್ರನೇ ಬಳಸ್ತಾರೆ. ಕೆಟ್ಟ ಶಕ್ತಿಗಳನ್ನು ಇಟ್ಕೊಂಡು ಕೆಟ್ಟ ಕೆಲಸಗಳನ್ನು ಮಾಡಿಸ್ತಾರೆ. ಆದರೆ ಅದರಲ್ಲೂ ಕೂಡ ನಾನು ಒಳ್ಳೆಯವ್ರನ್ನು ನೋಡಿದ್ದೀನಿ, ಕೆಟ್ಟ ಶಕ್ತಿಗಳನ್ನು ಇಟ್ಕೊಂಡು ಒಳ್ಳೆಯದನ್ನು ಮಾಡ್ತಿರೋಂಥವ್ರನ್ನು ನೋಡಿದ್ದೀನಿ. ಬರೀ ಗಿಡಮೂಲಿಕೆಗಳಿಂದ ಮಾಡಿರ್ತಕ್ಕಂಥ ಅಂಜನಾ ಕಪ್ಪು ಮೈ. ಕೆಲವರು ಅಂಜನಾ ಅಂದೆಡ್ಗೆನೆ ಏನಪ್ಪ ಅಂದ್ಕೊಂಡು ಬರ್ತಾರೆ ಅಂದರೆ, ಅಂಜನದಲ್ಲಿ ಎಲೆ ಮೇಲೆ ಹಾಕಿ ನೋಡಿದೆಡ್ಗೆನೆ ಎಲ್ಲ ಕಾಣಿಸುತ್ತೆ, ನೋಡ್ಬೋದು ಯಾರ್ಯಾರು ಏನೇನು ಮಾಡ್ತಿದ್ದಾರೆ ಅಂತೆಲ್ಲ ಅಂದ್ಕೊತಾರೆ. ಆದರೆ ಅದನ್ನು ರೆಡಿ ಮಾಡೋವಂಥವ್ರು ತುಂಬ ವಿರಳ, ಸಿಗಲ್ಲ. ಇವತ್ತು ನಿಜವಾಗ್ಲೂ ಅಂಜನಾ ನೋಡಿ ಹೇಳೋವಂಥವ್ರು ತುಂಬ ಕಮ್ಮಿ, ಸಿಕ್ಕಲ್ಲ. ಆಗಿನ ಕಾಲದಲ್ಲಿ ಇತ್ತು, ಇವತ್ತಿಗೂ ಆ ವಿದ್ಯೆ ಇದೆ, ಇಲ್ಲ ಅಂತಲ್ಲ, ಆದರೆ ಸಿಕ್ಕಲ್ಲ. ಅಪರೂಪ ಜನ ಅಂಜನಾ ನೋಡಿ ಪರ್ಫೆಕ್ಟಾಗಿ ಹೇಳೋವಂಥವ್ರು ತುಂಬ ಕಮ್ಮಿ. ಅದರಲ್ಲೂ ಬಾಲಾಂಜನ ಬರುತ್ತೆ, ಸರ್ವಾಂಜನ ಬರುತ್ತೆ, ಈ ರೀತಿ ತುಂಬ ಇದೆ. ಅಂಜನದಲ್ಲಿ ನಾನಾ ರೀತಿ ಅಂಜನಗಳಿದೆ. ಆದರೆ ಇದಲ್ಲ, ಇದು ನಾವು ಮಾಡುವಂಥ ಅಂಜನಗಳು, ನಾವು ಮಾಡುವಂಥ ಕಪ್ಪುಗಳು ಪ್ರತಿಯೊಂದು ಕೂಡ ಗಿಡಮೂಲಿಕೆಗಳಿಂದ ಮಾಡಿರ್ತಕ್ಕಂಥ ಆ ಸಮಸ್ಯೆಗೆ ಆಗಿನ ಕಾಲದಲ್ಲಿ ಯಾವ ರೀತಿ ಒಂದು ಪರಿಹಾರವನ್ನು ಕಂಡುಕೊಳ್ಳುತ್ತಿದ್ದರು ಆ ರೀತಿಯಲ್ಲಿ ರೆಡಿ ಮಾಡ್ತಕ್ಕಿರತಕ್ಕಂಥ ಒಂದು ಅಂಜನಾ ಕಪ್ಪು ಮಯಿ. ಹೀಗೆ ನೋಡಿ ಪ್ರಿಯ ವೀಕ್ಷಕರೇ, ನಿಮಗೆ ಯಾವುದೇ ರೀತಿ ಸಮಸ್ಯೆಗಳಾಗ್ತಾ ಇದೆ ಕೋರ್ಟ್ ವ್ಯವಹಾರಗಳಲ್ಲಿ ಅನ್ನುವಂಥದ್ದಿದ್ದರೆ ಈ ಅಂಜನಾ ಜೊತೆಯಲ್ಲಿ ನಾವು ಯಂತ್ರವನ್ನು ಬರೆದು ನಿಮ್ಮ ಮನೆಯ ಬಾಗಿಲಿಗೆ ಕೊರಿಯರ್ ಮುಖಾಂತರ ಕಳಿಸಿಕೊಡಲಾಗುತ್ತೆ. ಯಾರಿಗೆ ಯಾವ ರೀತಿ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಬೇಕು. ಆದರೆ ನಮ್ಮ ಹತ್ರ ಸುಳ್ಳು ಹೇಳಿದ್ರೆ ಪ್ರಯೋಜನ ಇಲ್ಲ. ನೀವು ಎಲ್ಲಿವರೆಗೂ ಸತ್ಯ ಹೇಳಲ್ವೋ ಅಲ್ಲಿವರೆಗೂ ಸರಿ ಹೋಗಲ್ಲ. ಯಾವತ್ತು ನಮ್ಮಂಥವ್ರ ಹತ್ರ ಸತ್ಯ ಹೇಳ್ತೀರಾ, ನಿಜ ಹೇಳ್ತೀರಾ, ಆವಾಗ ಅದಕ್ಕೆ ತಕ್ಕಂತೆ ನಾವು ರೆಡಿ ಮಾಡಿ ಕೊಡ್ತೀವಿ. ನೀವೇ ಸುಳ್ಳು ಹೇಳಿದ್ರೆ ಏನು ಪ್ರಯೋಜನ ಇಲ್ಲ. ಡಾಕ್ಟ್ರ್ ಹತ್ರ, ಲಾಯರ್ ಹತ್ರ, ನಮ್ಮಂಥವ್ರ ಹತ್ರ ಸುಳ್ಳು ಹೇಳಬಾರ್ದು. ಸುಳ್ಳು ಹೇಳಿದ್ರೆ ಬಗೆಹರಿಯಲ್ಲ. ಸತ್ಯ ಇರಬೇಕು, ನಿಮ್ಮ ಕಡೆ ನ್ಯಾಯ ಇರಬೇಕು. ಆದಿಗುರು ಆಸ್ಟ್ರೋ ರೆಮಿಡೀಸ್ ಚೆನ್ನಾಗಿ ನೆನಪಲ್ಲಿ ಇಟ್ಕೊಳ್ಳಿ. ಒಳ್ಳೆಯದಕ್ಕೆ ಮಾತ್ರ, ಕೆಟ್ಟದಕ್ಕೆ ನಾವು ಬರಲ್ಲ, ಕೆಟ್ಟದನ್ನು ನಾವು ಮಾಡಲ್ಲ, ಕೆಟ್ಟದನ್ನು ಹೇಳ್ಕೊಡಲ್ಲ. ನಾವು ಒಳ್ಳೆಯದಕ್ಕೆ ಮಾತ್ರ ಅವಕಾಶಗಳನ್ನು ಕೊಡ್ತೀವಿ. ಪ್ರಿಯ ವೀಕ್ಷಕರೇ, ಯಾರಿಗೆ ಬೇಕಾಗಿದೆ ಈ ಅಂಜನಾ ಕಪ್ಪು ಮಯಿ, ಇಲ್ಲಿ ಕಾಣ್ತಿರ್ತಕ್ಕಂಥ ವಾಟ್ಸಪ್ಗೆ ನಿಮ್ಮ ಸಮಸ್ಯೆಗಳನ್ನು ಹಾಕಿ ಹೇಳಿ ಅಥವಾ ಕರೆ ಮಾಡಿ ನಿಮ್ಮ ಸಮಸ್ಯೆಗಳು ಏನಿದೆ, ಹೇಗಿದೆ, ಏನಾಯಿತು, ಯಾವುದಕ್ಕೋಸ್ಕರ ಆಯಿತು ಅನ್ನೋದನ್ನು ವಿವರವಾಗಿ
ಕ್ಲೀನಾಗಿ ನಮಗೆ ಹೇಳಿದ್ರೆ ಅದಕ್ಕೆ ತಕ್ಕಂತೆ ನಾವು ರೆಡಿ ಮಾಡಿ ಯಂತ್ರವನ್ನು, ಅದಕ್ಕೆ ಬೇಕಾಗಿರ್ತಕ್ಕಂಥ ಯಂತ್ರವನ್ನು ಬರೆದು ಕಪ್ಪಿಟ್ಟು ಒಂದು ಚಿಕ್ಕ ಡಬ್ಬಿಯಲ್ಲಿ ಕಪ್ಪನ್ನು ಹಾಕಿ ನಿಮಗೆ ಮನೆಯ ಬಾಗಿಲಿಗೆ ಕೊರಿಯರ್ ಮಾಡಿಕೊಡಲಾಗುತ್ತೆ. ಧನ್ಯವಾದಗಳು. ದಯವಿಟ್ಟು ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ವೀಕ್ಷಣೆಗೆ ಮತ್ತು ನಿಮ್ಮ ಸಮಯಕ್ಕೆ ಧನ್ಯವಾದಗಳು.